ಇವತ್ತು ಅಂದರೆ ನಿನ್ನೆ ಏನು ಮುಸಲ್ಮಾನ್ ಗೂಂಡಾಗಳು ರಾಜಕೀಯದ ಹೆಸರನ್ನು ಹೇಳಿಕೊಂಡು ಪ್ರಜಾಪ್ರಭುತ್ವಕ್ಕೆ ಪ್ರಶ್ನೆ ಮಾಡೋ ರೀತಿಯಲ್ಲಿ ಇಡೀ ಸಮಾಜಕ್ಕೆ ರಕ್ಷಣೆ ಕೊಡುವಂಥ ಪೊಲೀಸ್ ಇಲಾಖೆಗೆ ಹಲ್ಲೆ ಮಾಡಲಿಕ್ಕೆ ಹೋಗಿದ್ದಾರೆ. ಈ ವಿಚಾರ ಆಗಿದ್ದಕ್ಕೆ ಕಾರಣ ಏನು ಅಂದರೆ ಇದು ಇವತ್ತು ನಿನ್ನೆಯ ಕೂಸಲ್ಲ. ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರದ ಬಂದ ನಂತರದ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನರವರು ಅಧಿಕಾರ ತಗೊಂಡ ನಂತರ ಬಂದಿರುವಂಥ ಪಾಪದ ಕೂಸಿನ ಪ್ರತಿಫಲ ಇದು ಅಂದರೆ ತಪ್ಪಾಗಲಿಕ್ಕಿಲ್ಲ. ನಿನ್ನೆ ಏನು ಹಸನ್ ಮತ್ತು ಹುಸೇನ್ ಅಂತ ಅಯೂಬ್ ಪೈಲ್ವಾನ್ ಅವರ ಮಕ್ಕಳು ಅವರವರ ಗಲಾಟೆಯ ನಂತರ ಅರೆಸ್ಟ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದರೋ ಇದು ಇಡೀ ದಾವಣಗೆರೆ ಜನತೆ ಅಸುರಕ್ಷತೆಯ ಭಾವನೆಯನ್ನು ಕಾಡ್ತಾ ಇದೆ. ಇಡೀ ಪ್ರಜಾಪ್ರಭುತ್ವಕ್ಕೊಂದು ಪ್ರಶ್ನೆ ಆಗಿದೆ. ಇದು ದಾವಣಗೆರೆಯಲ್ಲಿ ಇರೋದು KG ಹಳ್ಳಿ DG ಹಳ್ಳಿಯ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆಯೋ ಅನ್ನೋ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಇವರಿಬ್ಬರು ಕೂಡ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ರೌಡಿ ಶೀಟರ್ಸು. ಅದರಲ್ಲಿ ಒಬ್ಬರನ್ನ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ರೌಡಿ ಶೀಟರಿಂದ ಹೊರಗೆ ತೆಗೆದಿದ್ದಾರೆ. ಅದಕ್ಕೆ ಜಿಲ್ಲಾಡಳಿತ ಒತ್ತಾಯ ಹಾಕಿತ್ತು ಅನ್ನೋದು ಕೂಡ ನಮಗೆ ಬಂದಿರೋಂಥ ಮೂಲಗಳ ಪ್ರಕಾರ ಬಂದಿರೋಂಥ ಸುದ್ದಿ. ಒಬ್ಬ ರೌಡಿ ಶೀಟರ್ ಇವತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಅಂದರೆ ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ ಅನ್ನೋದನ್ನು ವಿಚಾರ ಮಾಡಬೇಕು. 2024ರಲ್ಲಿ ರಾತ್ರಿ 11:30 ಮೇಲೆ ಆಜಾದ್ ನಗರದಲ್ಲಿ ನೀವು ಬಂದ್ ಮಾಡಿ ಅಂತ ಹೇಳಲಿಕ್ಕೆ ಹೋದಾಗೆ, ಅಂದರೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿರಿ, ಇದು ಕಾನೂನು ಪ್ರಕಾರ ಸರಿ ಇಲ್ಲ ಅಂತ ಹೇಳಕ್ಕೆ ಹೋದಾಗೆ ಅವತ್ತು ಕೂಡ ಏನು ಈ ಮುಸಲ್ಮಾನ್ ಗೂಂಡಾಗಳು ಮತ್ತು ಇವ್ರ ಸ್ನೇಹಿತರು ಪೊಲೀಸರ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಿದ್ರ ಜೊತೆಗೆ ಅವ್ರ ಬ್ಯಾಕನ್ನು ತೋರಿಸಿ, ನಾ ವರ್ಡನ್ನು ಯೂಸ್ ಮಾಡಲಿಕ್ಕೆ ಇಷ್ಟಪಡಲ್ಲ, ಬ್ಯಾಕನ್ನು ತೋರಿಸಿ ಅಶ್ಲೀಲವಾಗಿ ಅವತ್ತು ಪೊಲೀಸರ ಮೇಲೆ ವರ್ತಿಸಿದ್ರು. ಅವತ್ತು ಈ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದ್ದರೆ, ಚನ್ನಗಿರಿ ವಿಚಾರದಲ್ಲಿ ಎಚ್ಚೆತ್ತುಕೊಂಡಿದ್ದರೆ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ. ಇವತ್ತು ಪೊಲೀಸ್ ಇಲಾಖೆಗೆ ಈ ಥರದ ದುರ್ಗತಿ ಬಂದಿದೆ ಅಂದರೆ ದಾವಣಗೆರೆ ನಗರದ ಜನಗಳ ಪರಿಸ್ಥಿತಿ ಏನು? ರಕ್ಷಣೆ ಕೊಡೋರು ಯಾರು? ನೇರವಾಗಿ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ಕೊಡಬೇಕು. ಇದು ಆಗ್ರಹ. ಈಗಷ್ಟೇ ಅಲ್ಲ, ಚನ್ನಗಿರಿಯ ವಿಚಾರ ನಡೆದಾಗೆ, ಕಬೀರ್ ಖಾನ್ ವಿಚಾರ ನಡೆದಾಗೆ ನಾವೆಲ್ಲರೂ ಕೂಡ ನಾನೇ ಪ್ರೆಸ್ ಮೀಟ್ ಮಾಡಿ ಮಾತಾಡಿದ್ದೆ. ಅವತ್ತು ಉತ್ತರ ಕೊಟ್ಟಿರಲಿಲ್ಲ. ಸಾಕಷ್ಟು ಕೆಲಸ ಇರ್ಬೋದು ಮಾನ್ಯ ಸಚಿವರಿಗೆ, ಆದರೆ ಇದು ಪ್ರಶ್ನೆ ಬಂದಿರೋದು ದಾವಣಗೆರೆ ಜಿಲ್ಲೆಯ ಪ್ರಜಾಪ್ರಭುತ್ವದ ವಿಚಾರ, ಜನರ ಸುರಕ್ಷತೆಯ ವಿಚಾರ. ಅದಕ್ಕಾಗಿ ಅವರು ದಯಮಾಡಿ ಉತ್ತರ ಕೊಡಬೇಕು. ಇದು ದಾವಣಗೆರೆ ಜನಯ ನಿರೀಕ್ಷೆಯಲ್ಲಿದ್ದಾರೆ. ಅವ್ರನ್ನ ಗಡೀಪಾರು ಮಾಡಬೇಕು. ಜೊತೆಗೆ ಒಂದು ನೆಮ್ಮದಿಯ ಬದುಕಿನ ವಾತಾವರಣವನ್ನು ಕಲ್ಪಿಸಿಕೊಡ್ಬೇಕು ಅಂತ ತಮ್ಮಗಳ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಜಿಲ್ಲಾಡಳಿತಕ್ಕೆ ಮತ್ತು ಮುಸಲ್ಮಾನ್ ಬಾಂಧವರಿಗೆ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಇಚ್ಛೆಪಡ್ತೀನಿ. ಹಿಂದೆ ಈ ರೀತಿಯ ಅನೇಕ ಘಟನೆಗಳಾಗಿದ್ದು ಅವತ್ತು ಸರಿಪಡಿಸ್ಕೊಂಡಿದ್ರೆ ಇವತ್ತು ಈ ರೀತಿ ಪರಿಸ್ಥಿತಿ ಬರ್ತಿರಲಿಲ್ಲ ಅಂತ ಹೇಳ್ತಾ